ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರತಿ ವರ್ಷ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅದರ ಒಂದು ರ್ಯಾಂಕ್ ಆಧಾರದ ಮೇಲೆ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆಯನ್ನು ಮಾಡುತ್ತೆ. ತಮಗೆಲ್ಲ ಗೊತ್ತಿರುವಂತೆ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಈಗಾಗಲೇ ನಾವು ಡೇಟನ್ನು ಅನೌನ್ಸ್ ಮಾಡಿದ್ದೀವಿ. ಹಾಗೂ ಜನವರಿ 17ರಿಂದ ಫೆಬ್ರವರಿ 16ನೇ ತಾರೀಕಿನವರೆಗೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಂಥದ್ದಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. ಕಳೆದ ವರ್ಷ ಸಹ ನಾನು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರಿಂದ ಅದರ ಹಿಂದಿನ ವರ್ಷ ಸಹ ನಾನು ಈ ಕೌನ್ಸಿಲಿಂಗ್ ನಡೆಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವ್ಯಾವ ರೀತಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಎದುರಿಸಿದರು, ಯಾಕೆ ಕೌನ್ಸಿಲಿಂಗ್ ಸಂದರ್ಭ ಈಗಿನ್ನೂ ಅಪ್ಲಿಕೇಶನ್ ಸಂದರ್ಭ ಇದೆ, ಈಗ ಯಾಕೆ ಕೌನ್ಸಿಲಿಂಗ್ ಬಗ್ಗೆ ಅಂತ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಪ್ಲಿಕೇಶನ್ ಕೌನ್ಸಿಲಿಂಗ್ ಮಾಡ್ಯೂಲನ್ನು ಡೆವಲಪ್ ಮಾಡಿದೆ. ತಮಗೆಲ್ಲ ಗೊತ್ತಿರುವಂತೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೆಲ್ಲ ಮಾಹಿತಿಯನ್ನು ತಾವು ಕೊಡ್ತೀರಾ ಅದೇ ಮಾಹಿತಿಯನ್ನು ಆಧರಿಸಿ ಮುಂದೆ ನಾವು ಕೌನ್ಸಿಲಿಂಗ್ ಮಾಡುವಂಥದ್ದು. ಒಂದು ವೇಳೆ ಈಗ ನೀವೇನಾದ್ರೂ ಅಷ್ಟು ಸೀರಿಯಸ್ ಇಲ್ಲದೇ ಅಪ್ಲಿಕೇಶನ್ ಅಷ್ಟೇ ಎಲ್ಲ ಕೌನ್ಸಿಲಿಂಗ್ ಬಂದಾಗ ನೋಡೋಣ ಅಂತಂದರೆ ಆವಾಗ ನಿಮಗೆ ಮತ್ತೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಈ ಅಪ್ಲಿಕೇಶನ್ನಲ್ಲಿ ಸರಿಯಾದ ಒಂದು ಜ್ಞಾನವಿಟ್ಟು ಸರಿಯಾದ ಮಾಹಿತಿಯನ್ನು ತುಂಬುವಂಥದ್ದು ನಿಮ್ಮ ಮುಂದಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಸರಳವಾಗಿ ನಡೆಯಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಗ್ರಾಮೀಣ ಪ್ರದೇಶದ ನಗರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಅರ್ಜಿ ಸಲ್ಲಿಸೋದ್ರಿಂದ ಹೆಚ್ಚಿನದಾಗಿ ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಬಾರಿ ನಾವು ಸುಧಾರಣಾ ಕ್ರಮಗಳನ್ನು ಅಳವಡಿಸ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಈ ಪಾರದರ್ಶಕವಾಗಿ ನಡೀಬೇಕು, ಈ ಕೆಲವರೆಲ್ಲ ಏನು ಬೇರೆ ಬೇರೆ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದನ್ನು ತಡೆಗಟ್ಟಬೇಕು. ಈ ಹಿನ್ನೆಲೆಯಲ್ಲಿ ನಾವು ಆಧಾರ್ ಬೇಸ್ಡ್ ಅಪ್ಲಿಕೇಶನ್ ಅಂತಂದರೆ ನೀವು ಆಧಾರ್ ನಂಬರು ತಮಗೆಲ್ಲ ಗೊತ್ತಿದೆ. ಇವತ್ತು ಭಾರತೀಯ ನಾಗರಿಕನಾಗಿದ್ದು 100% ಎಲ್ಲರೂ ಆಧಾರ್ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ. ತಾವು ಆಧಾರ್ ನಂಬರ್ ಹಾಕಿದರೆ ತಮ್ಮ ಆಧಾರ್ ನಂಬರು ಮೊಬೈಲಿಗೆ ಲಿಂಕ್ ಆಗಿದೆ ಅದಕ್ಕೆ OTP ಬರುತ್ತೆ. ಅದರ ಆಧಾರದ ಮೇಲೆ ತಾವು ಅಪ್ಲಿಕೇಶನ್ ನ್ಯೂ ರಿಜಿಸ್ಟ್ರೇಷನನ್ನು ಮಾಡ್ತೀರಾ. ನಾವೀಗಾಗಲೇ ತಮಗೆ ಎಲ್ಲ ಮಾಧ್ಯಮಗಳ ಮೂಲಕ ತಮಗೆ ತಿಳಿಸಿದ್ದೀವಿ. ಆಧಾರಲ್ಲಿರುವಂತಹ ಹೆಸರು, SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಹೆಸರು ಹಾಗೂ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಜನ್ಮ ದಿನಾಂಕ ಮತ್ತು ಆಧಾರ್ ಕಾರ್ಡಲ್ಲಿರುವಂತಹ ಜನ್ಮ ದಿನಾಂಕ ಒಂದೇ ಇರುವಂತೆ ದಯಮಾಡಿ ಪೋಷಕರು ನೋಡ್ಕೊಳ್ಬೇಕು. ಜೊತೆಗೆ ತಾವು ತಹಶೀಲ್ದಾರ್ ಆಫೀಸಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೀರಾ. ಅದರಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು ಮತ್ತು ತಾಯಿ ಹೆಸರು ಬರುತ್ತೆ. ಆ ವಿದ್ಯಾರ್ಥಿ ಹೆಸರು ಮತ್ತು ತಂದೆ ಹೆಸರು ಈ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ ತಾವು ನೋಡ್ಕೊಳ್ಬೇಕು. ಇದು ನಿಮಗೆ ಬೇಸಿಕ್ ನಿಮ್ಮ ಅಪ್ಲಿಕೇಶನ್ ಸುಗಮವಾಗಿ ನೀವು ಸಲ್ಲಿಸಲಿಕ್ಕಿರುವಂಥದ್ದು ಒಂದು ಮಾರ್ಗ. ದಯಮಾಡಿ ಇದನ್ನು ತಾವು ವಿಶೇಷ ಕಾಳಜಿಯಿಂದ ನೋಡ್ಕೊಳ್ಳಿ. ಏಕೆಂದರೆ ಆಧಾರಲ್ಲಿ ಏನೋ ಬೇರೆ ಹೆಸರು, SSLCನಲ್ಲಿ ಬೇರೆ ಹೆಸರು, ಈಗ ಅಪ್ಲಿಕೇಶನ್ ಹಾಕುವಾಗ ತಾವು ನೋಡ್ತೀರಾ ಆವಾಗ ತುಂಬ ಟೆನ್ಷನ್ನು, ಪ್ಯಾನಿಕ್ಕು, ಗಡಿಬಿಡಿ ಏನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಏನಾದ್ರೂ ತಪ್ಪಾಗಿತ್ತು ಅಂತಂದರೆ ಆಧಾರದ ಸರಿ ಮಾಡಿಸ್ಕೊಳ್ಳುವಂಥದ್ದಕ್ಕೂ ಅವಕಾಶ ಇದೆ. ಮತ್ತು ನಿಮ್ಮ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಸಹ ಇದು ಸಹಾಯ ಆಗುತ್ತೆ. ಯಾಕೆಂದರೆ ಮುಂದೆ ನಿಮ್ಮ ಸರ್ಕಾರಿ ನೌಕರಿಗಿರ್ಬೋದು, ಹೈಯರ್ ಎಜುಕೇಷನಿಗಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಸಹ ತುಂಬ ಇಂಪಾರ್ಟೆಂಟ್ ಇದೆ. ನೀವು SSLC ಮಾರ್ಕ್ಸ್ ಕಾರ್ಡು ಹೆಸರು, ಇಲ್ಲಿ ಹೆಸರು ಎಲ್ಲ ಬೇರೆ ಬೇರೆ ಇದ್ದರೆ ನಾಳೆ ಸಹ ನೀವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಈ ಹೆಸರುಗಳು ಇರುವಂಥದ್ದು ಸರಿಯಾದನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಒಂದು ಎರಡನೇದು ಬಹುಮುಖ್ಯವಾಗಿರುವಂಥದ್ದು, ನಮ್ಮ ಹಿಂದಿನ ಪರೀಕ್ಷಾ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ನಾವು ಹಿಂದೆ ಸಾಕಷ್ಟು ದಾಖಲೆಗಳನ್ನ ತಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾಯಿದ್ರು. ನೀವು ಅಪ್ಲೋಡ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗ್ಬಿಡ್ತಿದ್ರಿ. ಅದಕ್ಕೆ ನಾವು ಜಸ್ಟ್ ಸಿಗ್ನೇಚರು ಮತ್ತು ಫೋಟೋ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದೀವಿ. ತಾವು ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಜಾಗದಲ್ಲಿ ಫೋಟೋ ಅಪ್ಲೋಡ್ ಮಾಡುವಂಥದ್ದು. ನಾನು ನಾಳೆ ಹಾಲ್ ಟಿಕೆಟ್ ಬಿಟ್ಟಂಥ ಸಂದರ್ಭದಲ್ಲಿ ಕಂಪ್ಯೂಟರಿಗೇನು ಗೊತ್ತಾಗಲಿಕ್ಕಿಲ್ಲ, ಹಾಗಾಗಿ ನಾವು ಫೋಟೋ ಜಾಗದಲ್ಲಿ ಸಿಗ್ನೇಚರ್ ಬಂದುಬಿಡುತ್ತೆ. ಪರೀಕ್ಷೆಗೆ ನೀವು ಬರಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾವೀಗಾಗಲೇ AI ಟೆಕ್ನಾಲಜಿ ಬಳಸಿ ಯಾರು ಅರ್ಜಿ ಹಾಕಿದ್ದಾರೆ ಅವರೇ ಪರೀಕ್ಷೆ ಬರೀಲಿಕ್ಕೆ ಬರ್ತಾ ಇದ್ದಾರಾ ಅಂತನ್ನುವಂಥದ್ದು ಪರೀಕ್ಷಾ ಕೇಂದ್ರದ ಹೊರಗಡೆ ನಾವು ಚೆಕ್ ಮಾಡ್ತಾಯಿದ್ದೀವಿ. AI ಬೇಸ್ಡ್ ಚೆಕ್ ಮಾಡಿ
ಅಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅಂತಂದರೆ ನಮಗೆ ಅಲ್ಲಿ ಸಮಸ್ಯೆ ಆಗುತ್ತೆ, ನಿಮಗೆ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ. ಜೊತೆಗೆ ನಾವು ಇನ್ನೂ ಒಂದು ಈ ಬಾರಿ ಇಂಪ್ಲಿಮೆಂಟ್ ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಯಾರು ಪರೀಕ್ಷೆ ಬರೆದಿದ್ದಾನೆ ವಿದ್ಯಾರ್ಥಿ, ಅದೇ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅದೇ ಫೋಟೋನ ನಾವು ಕಾಲೇಜಲ್ಲಿ ಸಹ ಕ್ಯಾಪ್ಚರ್ ಮಾಡಿದ್ವಿ. ಅಂದರೆ ಇಲ್ಲಿ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು, ಪರೀಕ್ಷೆ ಬರೆದವನಿಗೆ ರಿಸಲ್ಟ್ ಬರುತ್ತೆ, ಪರೀಕ್ಷೆ ಬರೆದವನು ಕಾಲೇಜಿಗೆ ಹೋಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿಪಡಿಸಿರುವಂಥದ್ದು. ಅದಕ್ಕೆ ತಮ್ಮ ಸಹಕಾರ ಇರುತ್ತೆ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ತಾವು ಒಳ್ಳೆ ರೀತಿ ಫೋಟೋನ ಅಪ್ಲೋಡ್ ಮಾಡಿ ಅಂತನ್ನುವಂಥದ್ದು ತಮ್ಮ ಒಂದು ವಿನಂತಿ. ಜೊತೆಗೆ ನಾವು ಈ ಅಪ್ಲಿಕೇಶನ್ ಹಾಕಿದ ನಂತರ ನಾವು ಕೌನ್ಸಿಲಿಂಗಲ್ಲಿ ತಮಗೆಲ್ಲ ಗೊತ್ತಿದೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ, ಹೊಸ ಮಾಹಿತಿ ಬರ್ತಿರುತ್ತೆ. 3 ರೌಂಡಲ್ಲಿ ಕೌನ್ಸಿಲಿಂಗ್ ಆಗುತ್ತೆ, ಈ ಟೈಮ್ ಟೇಬಲ್ಲು, ರಿಸಲ್ಟು, ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ. ತಾವು ಕೆಲವರು ಮಾಧ್ಯಮದಲ್ಲಿ ಪೇಪರ್ ನೋಡ್ತೀರಾ, ಪೇಪರ್ ಓದಲ್ಲ, ಎಲ್ಲರೂ ಓದೋದಕ್ಕಾಗಲ್ಲ. ಅದಕ್ಕೆ ನಾವು ಕಳೆದ ವರ್ಷ ಎಫೆಕ್ಟಿವ್ ಆಗಿ ತಮ್ಮದು ರಿಜಿಸ್ಟರ್ಡ್ ವಾಟ್ಸಪ್ ನಂಬರಿಗೆ ನಾವು ಸಾಕಷ್ಟು SMS ಕಳಿಸಿದ್ವಿ. ಈ ಬಾರಿ ಸಹ ಆ ಸಿಸ್ಟಮ್ ಇಟ್ಟಿದ್ದೀವಿ. ಮುಂದುವರೆದು ಇಮೇಲ್ ಸಹ ನಾವು ತಗೊಂಡಿದ್ದೀವಿ, ಇಮೇಲಿಗೆ ಸಹ ನಾವು ಕಳಿಸ್ತೀವಿ. ಪ್ರತಿ ಸಾರಿ ನಾವು ಫ್ಯೂಚರಲ್ಲಿ ತಾವು ಲಾಗಿನ್ ಆಗುವಾಗ OTP ಬರುತ್ತೆ, ಅದು ರೆಗ್ಯುಲರ್ SMS ಬರುತ್ತೆ, ವಾಟ್ಸಪ್ಪಿಗೆ ಬರುತ್ತೆ. ನೀವು ಇಮೇಲ್ ID ಕೊಟ್ಟಿತ್ತು ಅಂತಂದರೆ ಇಮೇಲಿಗೆ ಸಹ ಬರುತ್ತೆ. ಹಾಗಾಗಿ ಇದನ್ನು ನಿಮಗೆ ತುಂಬ ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಸಿಕ್ಕಬೇಕು. ನೀವು ಇನ್ಯಾರ್ದೋ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೀವಿ. ಹಾಗಾಗಿ ತಾವು ದಯಮಾಡಿ, ಹೌದು ಈಗೆಲ್ಲ ತುಂಬ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇರ್ತೀರ, ತಮ್ಮದು ಮೊಬೈಲ್ ನಂಬರ್ ಏನು ತಮ್ಮ ಕೈಯಲ್ಲಿ ಇರಲ್ಲ. ಆದರೆ ತಾವು ಹಾಕುವಾಗ ದಯಮಾಡಿ ತಮ್ಮ ಪೇರೆಂಟ್ಸಿಂದು ಮೊಬೈಲ್ ನಂಬರ್ ಹಾಕಿ. ಯಾಕೆಂದರೆ ಈ ಎಕ್ಸಾಮ್ ಮುಗಿದ ಮೇಲೆ ತಾವು ಪೇರೆಂಟ್ಸ್ ಜೊತೆ ಇರ್ತೀರ, ಹಾಗಾಗಿ ನಿಮ್ಮದೇ ಮೊಬೈಲ್ ನಂಬರ್ ಹಾಕಬೇಕಂತೇನಿಲ್ಲ. ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಹಾಕಿ. ದಯಮಾಡಿ ಯಾರೋ ಸೈಬರ್ ಸೆಂಟರ್ದು ಇನ್ಯಾರ್ಯಾರ್ದೋ ಥರ್ಡ್ ವ್ಯಕ್ತಿಗಳದ್ದು ಕೊಡೋಕ್ಕೆ ಹೋಗಬೇಡಿ, ನಾಳೆ ನಿಮಗೆ ತೊಂದರೆ. ಯಾಕೆಂದರೆ ಎಲ್ಲ SMS ವಾಟ್ಸಪ್ದು ನಮ್ಮದು ಇನ್ಫಾರ್ಮೇಷನ್ ಅವ್ರಿಗೆ ಹೋಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ತಮ್ಮದು ಮೇಲ್ ID ಕ್ರಿಯೇಟ್ ಮಾಡಿ. ಎಲ್ಲ PUC ವಿದ್ಯಾರ್ಥಿಗಳಿದ್ದೀರಾ, ತುಂಬ ಅನುಕೂಲ ಆಗುತ್ತೆ. ನಿಮಗೆ ಮೇಲ್ ಸಹ ಬರುತ್ತೆ. ಓಕೆ, ಕಾಲೇಜಲ್ಲಿ ಮೊಬೈಲು ಕಂಪ್ಯೂಟರು ಎಲ್ಲ ನಿಮಗೆ ಅವಾಯ್ಡ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ದಯಮಾಡಿ ಪೇರೆಂಟ್ಸ್ದು ಮೊಬೈಲ್ ನಂಬರ್ ಕೊಟ್ಟರೆ ನಾವು ಕಳಿಸುವಂಥ ವಾಟ್ಸಪ್ SMS ಇಮೇಲ್ ID ತಮ್ಮದು ಪೇರೆಂಟ್ಸ್ದು ಅಥವಾ ತಮ್ಮದು ಕೊಟ್ಟರೆ ನಾವು ಟೈಮ್ ಟು ಟೈಮ್ ಕಳಿಸುವಂಥ ತಮಗೆ ಮಾಹಿತಿ ಸಿಗುತ್ತೆ. ಇದು ಅನುಕೂಲ ಆಗುತ್ತೆ. ಓಕೆ, ಈಗ ಮುಖ್ಯವಾಗಿ ಇಡೀ ಅಪ್ಲಿಕೇಶನ್ನಲ್ಲಿ ಸಾಕಷ್ಟು ಸ್ಟೆಪ್ಸ್ ಇದೆ. ಅದೆಲ್ಲದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ. ಅದು ನೀವು ಒಂದು ಸರಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂತ್ರೆ ತಮಗೆಲ್ಲ ಗೊತ್ತಾಗುತ್ತೆ. ಕಳೆದ 2 ವರ್ಷಗಳಲ್ಲಿ ತಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ಎಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದನ್ನು ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಅಂದರೆ ನಾಳೆ ನಿಮಗೆ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ತೊಂದರೆ ಆಗಬಾರ್ದು, ಅದು ನನ್ನ ಮುಖ್ಯ ಕಾಳಜಿ. ವಿಶೇಷವಾಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿ ಕಾಲೇಜಸ್ ಇದೆ, ಮುಸ್ಲಿಂ ಮೈನಾರಿಟೀಸ್ ಮತ್ತು ಕ್ರಿಶ್ಚಿಯನ್ ಮೈನಾರಿಟೀಸ್ ಕಾಲೇಜಸ್ ಇದೆ. ಈ ಸೀಟ್ ಶೇರಿಂಗಲ್ಲಿ ನಮ್ಮ ಮೆಡಿಕಲ್ ಸೀಟ್ ಶೇರಿಂಗಲ್ಲಿ, ಮೆಡಿಕಲ್ ಮತ್ತು ಡೆಂಟಲಲ್ಲಿ ಶೇರ್ಸು ಬೇರೆ ಬೇರೆ ಥರ ಪ್ಯಾಟ್ರನ್ ಇದೆ. ಅದು ನಾನು ಕೌನ್ಸಿಲಿಂಗ್ ಟೈಮಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ KCET ಅಪ್ಲಿಕೇಶನ್ ಹಾಕಿದವರೇ ನೀಟ್ ಸಹ ಎಕ್ಸಾಮ್ ಬರೀತೀರಾ ನೀವು, ನಾವೇನು ಎಕ್ಸಾಮ್ ಕೊಡಲ್ಲ ನಿಮಗೆ. ಆದರೆ ಇದೇ ಅಪ್ಲಿಕೇಶನ್ನಿಗೆ ನಿಮ್ಮದು ನೀಟ್ ರಿಸಲ್ಟ್ ಬಂದಾದಮೇಲೆ ನೀಟ್ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡೋದಕ್ಕೆ ನಾವು ಎನೇಬಲ್ ಮಾಡ್ತೀವಿ. ನೀವು ಮತ್ತೊಂದು ಸರಿ ಎಲ್ಲ ಅಪ್ಲಿಕೇಶನ್ ತುಂಬ ಅಗತ್ಯ ಇಲ್ಲ. ನಮ್ಮ ಹತ್ರ 2 ಥರ ಕೆಟಗರಿ ಮಕ್ಕಳಿರ್ತಾರೆ. ಬರೀ ನೀಟ್ ಎಕ್ಸಾಮ್ ಬರೆಯೋರು ಇರ್ತಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾ? ಹೌದು, ನೀವು ಅಪ್ಲಿಕೇಶನ್ ಹಾಕಿ, ನೀವು ನಮ್ಮ ಎಕ್ಸಾಮ್ ಬರೆಯೋ ಅಗತ್ಯ ಇಲ್ಲ. ನೀವು ನೀಟ್ ರಿಸಲ್ಟ್ ಬಂದಾಗ ನಾನು ರಿಜಿಸ್ಟ್ರೇಷನ್ ನಂಬರ್ ಹಾಕಕ್ಕೆ ಹೇಳ್ತೀನಿ, ನೀವು ನೀಟ್ ನಂಬರ್ ಹಾಕಿ, ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಿಮ್ಮದು ಡಾಟಾ ಬಂದಿರುತ್ತೆ, ನಾನು ಅದನ್ನು ನಿಮ್ಮದು ರ್ಯಾಂಕನ್ನು ನಾನು ನಿಮ್ಮ ಅಪ್ಲಿಕೇಶನ್ ಒಳಗಡೆ ಡಿಸ್ಪ್ಲೇ ಮಾಡ್ತೀನಿ. ಕೆಲವು ಮಕ್ಕಳು ನೀವು ನಮ್ಮ KCET ಅಪ್ಲಿಕೇಶನ್ನು ಹಾಕ್ತೀರಾ, ನಮ್ಮ ಎಕ್ಸಾಮ್ನೂ ಬರೀತೀರಾ, ನೀಟ್ ಎಕ್ಸಾಮ್ನೂ ಬರೀತೀರಾ. ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ನಮ್ಮದು KCET ಎಕ್ಸಾಮ್ ಬರೀತೀರಾ, ನೀಟ್ ರಿಸಲ್ಟ್ ಬಂದಾಗ ನಿಮಗೆ ಸಹ ನೀಟ್ ನಂಬರ್ ಹಾಕೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಿಮ್ಮ ರ್ಯಾಂಕನ್ನು ನಾವು ತಗೊಳ್ತೀವಿ. ಏನು ಕನ್ಫ್ಯೂಷನ್ ಬೇಡ. ಇದು 2 ಕೆಟಗರಿ ಮಕ್ಕಳು ನಮಗೆ ಬರುವಂಥದ್ದು. ಹಾಗಾಗಿ ನೀವೀಗ ಇನ್ಫಾರ್ಮೇಷನ್ ಕೊಡುವಂಥದ್ದು ಇಂಪಾರ್ಟೆಂಟು. ಯಾಕೆ ನಾನು ಈ ಪಾಯಿಂಟನ್ನು ಇಲ್ಲಿ ಹೇಳಿದೆ ಅಂದರೆ, ರಿಲಿಜಿಯಸ್ ಮೈನಾರಿಟಿ. ಈಗ ಉದಾಹರಣೆಗೆ ಒಂದು ಮುಸ್ಲಿಂ ವಿದ್ಯಾರ್ಥಿ ಇದ್ದಾನೆ, ಅವನು ನೀಟು ಎಕ್ಸಾಮು ಬರೀತಾನೆ, KCETನೂ ಬರೆದಿರ್ತಾನೆ. ಇಲ್ಲಿ ನೀವು ರಿಲಿಜಿಯಸ್ ಮೈನಾರಿಟಿನ ಅಂತ ನಾವು ಕೇಳಿದಾಗ, ನೀವು ಇಲ್ಲಿ 10 ವರ್ಷ ಕರ್ನಾಟಕದಲ್ಲಿ ಓದಿರುವಂಥದ್ದು ಮತ್ತು ನಿಮ್ಮ ರಿಲಿಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮಾಹಿತಿನ ತಹಶೀಲ್ದಾರ್ ಆಫೀಸಿಗೆ ಕೊಟ್ಟು, ತಹಶೀಲ್ದಾರಿಂದ ಒಂದು RD ನಂಬರ್ ಇರುವಂಥ ಒಂದು ಸರ್ಟಿಫಿಕೇಟನ್ನು ನೀವು ತಗೊಳ್ಬೇಕು. ನೀವು ತಗೊಂಡಿರಲ್ಲ. ನಾಳೆ ನಾನು ಎಡಿಟ್ ಆಪ್ಷನ್ ಎಲ್ಲ ಬಿಟ್ಟಾಗಲೂ ನೀವು ಸುಮ್ಮನೆ ಇರ್ತೀರಾ. ಮೆಡಿಕಲ್ ಸೀಟಿಗೆ ನೀವು ಪಾರ್ಟಿಸಿಪೇಟ್ ಮಾಡಿರ್ತೀರಾ. ನಾನು ರಿಸಲ್ಟ್ ಪಬ್ಲಿಷ್ ಮಾಡಿದಾಗ ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಕಟ್ ಆಫು ಸ್ವಲ್ಪ ಜಾಸ್ತಿ ನಿಮ್ಗಿಂತನೂ ಕಡಿಮೆ ಇರೋರಿಗೆ ಸಿಕ್ಬಿಟ್ಟಿರುತ್ತೆ. ಅವಾಗ ನೀವು ಬರ್ತೀರಾ, ಏನು ಸರ್ ಇದು ಅನ್ಯಾಯ, ನನಗೂ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿದೆ. ಯಾಕೆಂದರೆ ನೀವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಹಾಕಿರಲ್ಲ.
ಹಾಗಾಗಿ ದಯಮಾಡಿ ಈ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ 2 ವಿಷಯ ನಾನು ಕಳೆದ ವರ್ಷ ತುಂಬ ಇದು ಮಾಡಿದ್ದೀನಿ. ನೀವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಹಾಕುವಂಥದ್ದನ್ನು ದಯಮಾಡಿ ಹಾಕಿ ನೀವು ಆ ಸೌಲಭ್ಯ ಪಡಿಬೇಕು ಅಂತಂದರೆ. ಆಮೇಲೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋಡಿ, ಭಾಷಾ ಅಲ್ಪಸಂಖ್ಯಾತ ಒಂದು ಮೀಸಲಾತಿ ಅಡಿ ಒಂದಷ್ಟು ಕಾಲೇಜುಗಳು ಕರ್ನಾಟಕದಲ್ಲಿ ರನ್ ಆಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ತಮಿಳು, ತೆಲುಗು, ಉರ್ದು ಮತ್ತು ತುಳು, ಕೊಡವ ಇದಕ್ಕೆ ಮಾತಾಡುವಂತಹ ಏನು ಅಲ್ಪಸಂಖ್ಯಾತರಿದ್ದೀರಾ, ಈ ಭಾಷೆಯನ್ನು ಮಾತಾಡುವಂಥವರು ನೀವು 1ರಿಂದ 12th ಸ್ಟ್ಯಾಂಡರ್ಡ್ ತನಕ ಯಾವುದಾದ್ರೂ ಒಂದು ಬೋರ್ಡ್ ಎಕ್ಸಾಮ್ ಮಾಡಿರಬೇಕು ಮತ್ತು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಇದಕ್ಕೆ ನೀವು ಸರ್ಟಿಫಿಕೇಟ್ ಹಾಕಬೇಕು. ಈ ಕಾಲೇಜುಗಳಲ್ಲಿ ನೀವು ಮೆಡಿಕಲ್ ಆರ್ ಡೆಂಟಲ್ ಸೀಟ್ ತಗೊಳ್ಬೇಕು ಅಂತಂದರೆ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ನ ಹಾಕಬೇಕು. ಈ ಸರ್ಟಿಫಿಕೇಟು 1 to 10th ಅಂತಂದರೆ ನಿಮ್ಮ HM ಹಾಕ್ತಾರೆ, ಇವರು ಇಂಥ ಭಾಷೆ ಮಾತೃಭಾಷೆ ಇವ್ರದ್ದಿದೆ ಅಂತ, ಅದು BO ದೃಢೀಕರಣ ಮಾಡ್ತಾರೆ. ಫಸ್ಟ್ PUC ಸೆಕೆಂಡ್ PUCದು ನಿಮ್ಮದು ಕಾಲೇಜ್ ಪ್ರಿನ್ಸಿಪಾಲ್ ಸೈನ್ ಮಾಡ್ತಾರೆ, ಅದನ್ನು ನಿಮ್ಮ DDPU ಕೌಂಟ್ರ್ ಸೈನ್ ಮಾಡ್ತಾರೆ. ಇದು ಯಾವುದೇ ಆನ್ಲೈನ್ ಇಶ್ಯೂ ಆಗಲ್ಲ, ಆಫ್ಲೈನ್ ಮಾಡುವಂಥದ್ದು. ಈ ಸರ್ಟಿಫಿಕೇಟನ್ನು ಹಾಕಿ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿತ್ತು ಅಂತಂದರೆ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್ ಏನಿದೆ ಮೆಡಿಕಲ್ ಡೆಂಟಲ್ಲು, ಅಲ್ಲಿ ನೀವು ಸೀಟನ್ನು ನಿಮಗೆ ತಗೊಳ್ಳುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ರೇಷಿಯೋ ಜಾಸ್ತಿ ಇರುತ್ತೆ, ನಿಮ್ಮದು ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಇದನ್ನು ಹಾಕದೆ ನಮ್ಮದು ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಶುರು ಆದಮೇಲೆ ನೀವು ಬಂದು ನಮಗೆ ತುಂಬ ರಿಕ್ವೆಸ್ಟ್ ಮಾಡ್ತೀರಾ. ಆವಾಗ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ, ಕೌನ್ಸಿಲಿಂಗ್ ಶುರು ಆದಮೇಲೆ ನಾವು ಮಧ್ಯದಲ್ಲಿ ಯಾರಿಗೆ ಬಿಡಲ್ಲ. ಅಂದರೆ ಉದಾಹರಣೆಗೆ ನೀವು ರಿಸಲ್ಟ್ ಬಿಟ್ಟಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಬಂದಾದಮೇಲೆ ನಿಮಗೆ ರಿಯಲೈಸ್ ಆಗಿಬಿಡುತ್ತೆ, ಓ ನಾನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಹಾಕ್ಬಿಟ್ಟಿತ್ತು ಅಂದರೆ ನನಗೆ ಸೀಟ್ ಸಿಕ್ಬಿಡ್ತಿತ್ತು ಇಂಥ ಕಾಲೇಜಲ್ಲಿ ನಾನು ಹಾಕಿ. ಆವಾಗ ನೀವು ತಂದೆ ತಾಯಿ ಕರ್ಕೊಂಬರ್ತೀರಾ. ಆವಾಗ ನಾವು ಮಾಡೋದಕ್ಕೆ ಆಗಲ್ಲ, ಮಧ್ಯದಲ್ಲಿ ನಿಮಗೆ ತೋರಿಸೋದಕ್ಕೆ ಬರಲ್ಲ. ಒಂದು ಸರಿ ಕೌನ್ಸಿಲಿಂಗ್ ಶುರು ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸೆಕೆಂಡ್ ರೌಂಡ್ ತನಕ ಮಧ್ಯದಲ್ಲಿ ಯಾರಿಗೆ ಬಿಡಲ್ಲ. ಹಾಗಾಗಿ ದಯಮಾಡಿ ಮೆಡಿಕಲ್, ಡೆಂಟಲ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸಲ್ಲಿ ಸೀಟು ಪಡೆಯುವಂತಹ ವಿದ್ಯಾರ್ಥಿಗಳು ದಯಮಾಡಿ ನಮ್ಮ ವೆಬ್ಸೈಟಲ್ಲಿ ಈ ಸರ್ಟಿಫಿಕೇಟ್ಗಳು ಡ್ರಾಫ್ಟ್ ಪ್ರತಿಗಳನ್ನ ಹಾಕಿದ್ದೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ಅಪ್ಲಿಕೇಶನ್ ಹಾಕುವಾಗ ಸಹ ತಾವು ಹಾಕಬೇಕು.